Hello everyone, welcome back to my channel. ಟೈಮ್ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ 10:30 ಆಗಿದೆ. ಇವತ್ತು ನಾನು ನಮ್ಮ ಅತ್ತೆ ಊರಿಗೆ ಹೋಗ್ತಾ ಇದ್ದೀನಿ. ಜಾತ್ರೆ ಇದೆ, ಗ್ರಾಮ ದೇವತೆ ಜಾತ್ರೆ ಇದೆ. ಅದಕ್ಕೋಸ್ಕರ ನಾನು ಅಮ್ಮ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸಂಜೆ ನನ್ನ ತಂಗಿ ಮತ್ತು ಅಪ್ಪ ಗಾಡಿನಲ್ಲೇ ಬರ್ತಾರೆ. ಇದು ಲಾಸ್ಟ್ ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇಯ ವ್ಲಾಗ್ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನಾವು ಬಸ್ಸು ಆಟೋ ಅಂತ ಎಲ್ಲ ಹಿಡ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ಆಗಲೇ 1 ಆಗಿತ್ತು. ನಾವು ಡೈರೆಕ್ಟ್ ಮನೆಗೆ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಇನ್ನು ಪೂಜೆ ಆಗೋದು ಲೇಟ್ ಆಗಿತ್ತು. ಸೊ ದಟ್ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ವಿ. ನಾವು ಪೂಜೆ ಸಾಮಾನೆಲ್ಲ ತೊಗೊಂಡೋಗಿದ್ವಿ. ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದನೂ ಕೊಟ್ಟರು. ಪ್ರಸಾದ ತಿಂದ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ದೇವರ ಅಲಂಕಾರ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ನಾವು ಹೋದಾಗ ಇನ್ನು ರೆಡಿ ಮಾಡ್ತಾಯಿದ್ರು ದೇವ್ರನ್ನ ಪೂಜೆ ಮಾಡೋಕ್ಕೋಸ್ಕರ. ಮಧ್ಯಾಹ್ನ ಪೂಜೆ ತುಂಬಾ ಲೇಟಾಗಾಯಿತು. ಆಲ್ಮೋಸ್ಟ್ 3:00 3:30 ಆಗೋಗಿತ್ತು. ಸಂಜೆ ಶಾಮಿಯಾನ ಬಂದಿತ್ತು, ಅದನ್ನೆಲ್ಲ ಹಾಕಿಸ್ತಾಯಿದ್ರು ಮನೆಯಲ್ಲಿ. ಅದಾದಮೇಲೆ ಲೇಡೀಸ್ ಎಲ್ಲ ಆ್ಯಸ್ ಯೂಶ್ವಲ್ ನಾಳೆಗೆ ಏನು ಬೇಕು, ಅಡುಗೆಗೆ ಏನು ಬೇಕು, ತಿಂಡಿಗೆ ಏನು ಬೇಕು ಅದನ್ನು ರೆಡಿ ಮಾಡ್ಕೊತಾಯಿದ್ರು. ಇನ್ನೊಂದು ಕಡೆ ಆರತಿ ಮತ್ತು ಘಟ್ಟೆನ ರೆಡಿ ಮಾಡ್ಕೊತಾಯಿದ್ರು. ಅದಾದಮೇಲೆ ಸಂಜೆ ಫಸ್ಟ್ ರೌಂಡ್ ದೇವರು ಊರಿಗೆ ಬರುತ್ತೆ. ಊರೊಳಗೆ ಸೌದೆ ತೊಗೊಂಡೋಗೋಕ್ಕೆ ಅಂತ ಕೊಂಡಕ್ಕೆ ಹಾಕೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೆರವಣಿಗೆ ಎಲ್ಲ. ಮೊದಲೆಲ್ಲ ಹೆಗ್ಲ ಮೇಲೆ ಹೊತ್ಕೊಂಬರ್ತಾಯಿದ್ರು ದೇವ್ರನ್ನ. ಈಗ ಈ ಥರ ರಥಕ್ಕೆ ಕಟ್ಟಿಬಿಡ್ತಾರೆ. ಆ ದೇವ್ರು ಕುಣಿಯೋದಾಗಿರ್ಬೋದು, ದೇವರ ಅಲಂಕಾರ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಸ್ವಲ್ಪ ಭಯ ದೇವರಂದರೆ. ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಅದಾದಮೇಲೆ ನೈಟ್ ಆರತಿ ತೊಗೊಂಡೋಗೋಕ್ಕೆ ದೇವರು ಮನೆ ಹತ್ರನೇ ಬರುತ್ತೆ, ಆರತಿ ಹೊರಡಿಸ್ಕೊಂಡು ಹೋಗೋಕ್ಕೆ. ಅಷ್ಟೊತ್ತಿಗೆ ನಾವೆಲ್ಲ ರಂಗೋಲಿ ಎಲ್ಲ ಬಿಟ್ಟು ಬಾಗಿಲೆಲ್ಲ ತೊಳೆದು ರೆಡಿ ಮಾಡಿದ್ವಿ. ಅದಾದಮೇಲೆ ಮಧ್ಯರಾತ್ರಿ ಆಲ್ಮೋಸ್ಟ್ 3 ಗಂಟೆ ಆಗಿತ್ತು ದೇವ್ರ ಮನೆ ಹತ್ರ ಬಂದಾಗ ಆರತಿ ತೊಗೊಂಡೋಗೋಕ್ಕೆ. ನಮ್ಮ ಮನೆಯಲ್ಲಿ ನನ್ನ ತಂಗಿ ದೀರಿಬ್ರೂ ಆರತಿ ಹೊತ್ಕೊಂಡು ಬೆಳಗಿಸ್ಕೊಂಬರೋಕ್ಕೆ ಸ್ವಲ್ಪ ಮುಂದೆವರೆಗೂ ತೊಗೊಂಡೋಗಿದ್ರು. ದೇವಸ್ಥಾನದ ಹತ್ರ ಏನು ತೊಗೊಂಡೋಗಿರಲಿಲ್ಲ, ಇವ್ರನ್ನ ಚಿಕ್ಕವರಲ್ವ ಅದಕ್ಕೆ. ಮನೆ ಹತ್ರ ಪೂಜೆ ಮಾಡಿ ಇಡ್ಗಾಯಿ ಹೊಡೆದು ಆರತಿನ ತೊಗೊಂಡು, ಹಾಗೆ ನಮ್ಮ ಅವ್ವ ಅವರು ಗಟ್ಟೆನ ತೊಗೊಂಡು ದೇವಸ್ಥಾನಕ್ಕೆ ಹೋದರು. ದೇವ್ರದ್ದು ಕೊಂಡ ಇದ್ದಿದ್ದು 6 ಗಂಟೆ 6:15 ಆಗೋಗಿತ್ತು ಬೆಳಗಿನ ಜಾವ. ಈ ಸತಿ ಸ್ವಲ್ಪ ಲೇಟೇ ಆಯಿತು. ನಾವು ಯಾರೂ ಹೋಗಿರಲಿಲ್ಲ ಕೊಂಡಕ್ಕೆ. ಅಲ್ಲೇ ಮೆರವಣಿಗೆ ದೇವ್ರಿಗೇನೆ ಆರತಿನ ಎತ್ಕೊಂಡು ಮನೆಗೆ ವಾಪಸ್ ಬಂದುಬಿಟ್ವಿ. ನೆಕ್ಸ್ಟ್ ಮಧ್ಯಾಹ್ನದ ಊಟಕ್ಕೆ ನಾನ್ ವೆಜ್ ಮಾಡಬೇಕಿತ್ತು. ನಮ್ಮ ಮಮ್ಮಿನೇ ಅಡುಗೆ ಮಾಡ್ತಾಯಿದ್ರು. ಊಟಕ್ಕೆ ಮಟನ್ ಸಾಂಬಾರು, ಚಿಕನ್ ಫ್ರೈ, ರೈಸ್, ಮುದ್ದೆ ಹಾಗೆ ಕಾಳು ಗೊಜ್ಜಿತ್ತು. ಮಧ್ಯಾಹ್ನ ಊಟಕ್ಕೆ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಪ್ರತಿ ವರ್ಷವೂ ಅಷ್ಟೇ ನಮ್ಮಮ್ಮನೇ ಅಡುಗೆ ಮಾಡೋದು. ನಮ್ಮನೇಲಾಗಿರೋದು, ನಮ್ಮ ಅತ್ತೆ ಊರಲ್ಲಾಗಿರ್ಬೋದು, ನಮ್ಮ ಅಜ್ಜಿ ಮನೆಯಲ್ಲಾಗಿರ್ಬೋದು ಯಾವಾಗಲೂ ನಮ್ಮಮ್ಮನೇ ಅಡುಗೆ ಮಾಡ್ತಾರೆ. ನಾವೇ ಎಲ್ಲ ಊಟಕ್ಕೆ ಬಡಿಸಿದ್ವಿ. ಅದಾದಮೇಲೆ ಲಾಸ್ಟ್ ಪಂಕ್ತಿಲಿ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಅದಾದಮೇಲೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ, ಯಾವ ಕ್ಲಿಪ್ಪಿಂಗ್ಸು ತೊಗೊಳ್ಲಿಲ್ಲ. ಎಲ್ಲ ಸ್ಟ್ರೈನ್ ಆಗಿದ್ದರಿಂದ ಮಲ್ಕೊಂಬಿಟ್ಟಿದ್ವು. ನಾವು ಥರ್ಸ್ಡೇ ಮಾರ್ನಿಂಗೇ ನನ್ನ ತಂಗಿಗೆ ಕ್ಲಾಸ್ ಇದ್ದಿದ್ದರಿಂದ ಬಂದುಬಿಟ್ವಿ. ನಾನು ಅಪ್ಪ ಹಾಗೆ ನನ್ನ ತಂಗಿ ಬಂದುಬಿಟ್ವಿ ಗಾಡಿನಲ್ಲಿ. ಅಮ್ಮ ಬಸ್ಸಲ್ಲಿ ಬಂದರು. ಇಷ್ಟಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್